ನಿಮಗಾಗಿ ಇಲ್ಲಿ 2023ನೇ ಸಾಲಿನ FDA ಪರೀಕ್ಷೆಯ ಪ್ರಶ್ನೋತ್ತರಗಳಿವೆ. ನೋಡಿ ಮತ್ತು ಸರಿಯಾದ ಉತ್ತರಗಳನ್ನು ಕಾಮೆಂಟ್ ಮೂಲಕ ಉತ್ತರಿಸಿ. ಕೆಳಗಿನವುಗಳಲ್ಲಿ ಯಾವುದು ನ್ಯಾಯಾಲಯದ ಸ್ವಾತಂತ್ರ್ಯವನ್ನು ಕಾಪಾಡಲಾರದು? ಎ. ಸೇವಾ ಭದ್ರತೆ. ಬಿ. ನಿವೃತ್ತಿ ವೇತನದ ಸೌಲಭ್ಯಗಳು. ಸಿ. ನ್ಯಾಯಾಧೀಶರ ವೇತನವನ್ನು ಕಡಿತಗೊಳಿಸುವಂತಿಲ್ಲ. ಡಿ. ನಿವೃತ್ತಿ ನಂತರ ಹಾಜರಾಗುವಂತಿಲ್ಲ ನ್ಯಾಯಾಲಯಗಳಿಗೆ. ಸರಿಯಾದ ಉತ್ತರ ಬಿ. ನಿವೃತ್ತಿ ವೇತನದ ಸೌಲಭ್ಯಗಳು. ಸುಪ್ರೀಂ ಕೋರ್ಟ್ ಸಲಹಾತ್ಮಕ ಅಭಿಪ್ರಾಯ ನೀಡುವುದು ಯಾವಾಗ? ಎ. ಪ್ರಧಾನಿ ಸಲಹೆ ಕೇಳಿದಾಗ. ಬಿ. ರಾಷ್ಟ್ರಪತಿಗಳು ಸಲಹೆ ಕೇಳಿದಾಗ. ಸಿ. ನ್ಯಾಯಾಲಯವೇ ನಿರ್ಧರಿಸಿದಾಗ. ಡಿ. ಸಂಸತ್ತು ಶಿಫಾರಸು ಮಾಡಿದಾಗ. ಸರಿಯಾದ ಉತ್ತರ ಬಿ. ರಾಷ್ಟ್ರಪತಿಗಳು ಸಲಹೆ ಕೇಳಿದಾಗ. ಪ್ರಧಾನಮಂತ್ರಿಯು ಮಂತ್ರಿಮಂಡಲ ಮತ್ತು ಡ್ಯಾಶ್ ಮಧ್ಯೆ ಕೊಂಡಿಯಂತಿರುತ್ತಾರೆ. ಎ. ಲೋಕಸಭೆ. ಬಿ. ಸಾರ್ವಜನಿಕರು. ಸಿ. ಸಂಸತ್ತಿನ ಉಭಯ ಸದನ. ಡಿ. ರಾಷ್ಟ್ರಾಧ್ಯಕ್ಷರು. ಸರಿಯಾದ ಉತ್ತರ ಡಿ. ರಾಷ್ಟ್ರಾಧ್ಯಕ್ಷರು. ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ಮಂತ್ರಿಮಂಡಲದ ಸಹಾಯ ಮತ್ತು ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ? ಎ. ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವಾಗ. ಬಿ. ಮಸೂದೆಯನ್ನು ಹಿಂದಿರುಗಿಸುವಾಗ ಮರುಪರಿಶೀಲಿಸಲು. ಸಿ. ರಾಷ್ಟ್ರಾಧ್ಯಕ್ಷರ ತೀರ್ಮಾನಕ್ಕೆ ಮಸೂದೆ ಕಳುಹಿಸುವಾಗ. ಡಿ. ಅಡ್ವೊಕೇಟ್ ಜನರಲ್ ನೇಮಿಸುವಾಗ. ಸರಿಯಾದ ಉತ್ತರ ಡಿ. ಅಡ್ವೊಕೇಟ್ ಜನರಲ್ ನೇಮಿಸುವಾಗ. ಕೆಳಗಿನವುಗಳಲ್ಲಿ ಯಾವುದು IMFನ ಹಣಕಾಸು ವರ್ಷವನ್ನು ಪ್ರತಿನಿಧಿಸುತ್ತದೆ? ಎ. ಜನವರಿ 1 ರಿಂದ ಡಿಸೆಂಬರ್ 31. ಬಿ. ಫೆಬ್ರವರಿ 1 ರಿಂದ ಜನವರಿ 31. ಸಿ. ಮೇ 1 ರಿಂದ ಏಪ್ರಿಲ್ 30. ಡಿ. ಏಪ್ರಿಲ್ 1 ರಿಂದ ಮಾರ್ಚ್ 31. ಸರಿಯಾದ ಉತ್ತರ ಸಿ. ಮೇ 1 ರಿಂದ ಏಪ್ರಿಲ್ 30. ಕೆಳಗಿನವುಗಳಲ್ಲಿ ಯಾವುದು ಕಳೆದ 15 ವರ್ಷಗಳಲ್ಲಿ ಭಾರತದ IMFಗೆ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಕೊಡುಗೆಯ ಸರಿಯಾದ ಕ್ರಮವಾಗಿದೆ? ಎ. ಕೃಷಿ ಕೈಗಾರಿಕೆ ಸೇವೆ. ಬಿ. ಕೃಷಿ ಸೇವೆ ಕೈಗಾರಿಕೆ. ಸಿ. ಸೇವೆ ಕೃಷಿ ಕೈಗಾರಿಕೆ. ಡಿ. ಸೇವೆ ಕೈಗಾರಿಕೆ ಕೃಷಿ. ಸರಿಯಾದ ಉತ್ತರ ಡಿ. ಸೇವೆ ಕೈಗಾರಿಕೆ ಕೃಷಿ. ಹಳ್ಳಿಗಳು ಮತ್ತು ದೂರದ ಪ್ರದೇಶಗಳಲ್ಲಿ ವಾಸಿಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲು 2022ರಲ್ಲಿ ಜೋಧ್ಪುರದಲ್ಲಿ ಪ್ರಾರಂಭಿಸಲಾದ ಅನನ್ಯ ಡಿಜಿಟಲ್ ಕ್ಲಾಸ್ ರೂಮ್ ಆನ್ ವೀಲ್ಸ್ ಅನ್ನು ಏನೆಂದು ಹೆಸರಿಸಲಾಗಿದೆ? ಎ. ಜಂಗಮ ಶಾಲೆ. ಬಿ. ವಿಶೇಷ ಶಿಕ್ಷಣ ರಥ. ಸಿ. ಡಿಜಿಟಲ್ ಜ್ಞಾನ ವಾಹನ. ಡಿ. ಸಂಚಾರಿ ವಿದ್ಯಾ ಕೇಂದ್ರ. ಸರಿಯಾದ ಉತ್ತರ ಎ. ಜಂಗಮ ಶಾಲೆ. ಭಾರತದಲ್ಲಿ ಪ್ರಸಾರಕ್ಕೆ ಸಂಬಂಧಿಸಿದ ಸೇವೆಗಳಿಗಾಗಿ ಪ್ರಾರಂಭಿಸಲಾದ ವೆಬ್ಸೈಟ್ನ ಹೆಸರೇನು? ಎ. ಭಾರತ್ ಪ್ರಸಾರ. ಬಿ. ಆತ್ಮನಿರ್ಭರ್ ಪ್ರಸಾರ. ಸಿ. ಯು ಬ್ರಾಡ್ಕಾಸ್ಟ್ ಪೋರ್ಟಲ್. ಡಿ. ಬ್ರಾಡ್ಕಾಸ್ಟ್ ಸೇವಾ ಪೋರ್ಟಲ್. ಸರಿಯಾದ ಉತ್ತರ ಡಿ. ಬ್ರಾಡ್ಕಾಸ್ಟ್ ಸೇವಾ ಪೋರ್ಟಲ್. ಚರ್ಮದ ಕ್ಯಾನ್ಸರ್, ಕಣ್ಣಿನ ಪೊರೆ, ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ನಿಗ್ರಹ, ಬೆಳೆ ಇಳುವರಿ ಕಡಿಮೆಯಾಗುವುದು ಇತ್ಯಾದಿಗಳು ಯಾವುದರ ದುಷ್ಪರಿಣಾಮಗಳು? ಎ. ಹಸಿರುಮನೆ ಪರಿಣಾಮ. ಬಿ. ಪರಮಾಣು ಸ್ಫೋಟ. ಸಿ. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣ. ಡಿ. ಭೂಕಂಪಗಳು.
ಸರಿಯಾದ ಉತ್ತರ ಸಿ. ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣ. ಇಂತಹ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.